ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಳಲೆಕೊಂಡ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಅದ್ದೂರಿ ಚಾಲನೆ ನೀಡಲಾಗಿದೆ. ಶಾಸಕರಾದ ರುದ್ರಪ್ಪ ಮಾಳಪ್ಪ ಲಮಾಣಿರವರು ಅಧಿಕೃತವಾಗಿ ಗುದ್ದಲಿ ಪೂಜೆ ನೆರವೇರಿಸಿದರು. ನೀಲಕಂಠಯ್ಯ ಶಾಸ್ತ್ರಿ ಹಿರೇಮಠರವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಶಿವಬಸಪ್ಪ ಮತ್ತೂರ್, ಗುಡ್ಡಪ್ಪ ಕುರಿ, ಶ್ರೀಧರ್ ದೊಡ್ಮನಿ, ಕಂಡಪ್ಪ ನೆಗಳೂರ್, ಹನುಮವ್ವ ಪಿಡಕ್ಕನವರ್ ಹಾಗೂ ಶಿವಪ್ಪ ಹತ್ತಿ ಉಪಸ್ಥಿತರಿದ್ದರು. ಅಲ್ಲದೆ ಸವಣೂರು ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಸಿಡೇನೂರ್, ಜಲ್ಲಾಪುರ್ ಪಿಡಿಒ ರವಿ ಗಾಣಗೇರ್, ಪಿಡಬ್ಲ್ಯೂಡಿ ಇಂಜಿನಿಯರ್ ವಿಕ್ರಮ್ ವಾಸಿಂ, ಮಂಜು ಅಂಗಡಿ, ಗುತ್ತಿಗೆದಾರ ಮಂತ್ರೋಡಿ ಭಾಗವಹಿಸಿದ್ದರು. ಗ್ರಾಮದ ಪ್ರಮುಖರಾದ ಸಿದ್ದಪ್ಪ ಗುಳ್ಳಾನ್ಯಕರ್, ಚಂದ್ರು ಗುಳ್ಳಾನಕರ್, ಯಾಮಣ್ಣ ಹರಕುಣಿ ಸೇರಿದಂತೆ ಊರಿನ ಸಮಸ್ತ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ತೌಶಿಫ್ ಸುರುಣಿಗಿ. ಮಾರ್ಗವಾಗಿ ಹೋಗುವ ಭೂಮಿ ಪೂಜೆಯನ್ನು ಮಾಡುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯತೆಯನ್ನು ನಮ್ಮ ಗುರುಗಳಾದಂತ ನೀಲಕಂಠ ಗುರುಗಳು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶುಭ ಅವರ ಕಳಕೊಂಡದ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಅವರಿಗೆ ಶಿವಸಪ್ಪ ಮತ್ತೂರವರು ಮಾಲಾರ್ಪಣೆ ಮಾಡಬೇಕಂತ ಹೇಳ್ಕೊಂಡು ದೀನ ದಲಿತರ ಬಂದು ಹಿಂದಿನ ಉಪಸಭಾಪತಿಗಳು, ಈಗಿನ ಸಭಾಪತಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ಅವಧಿಯಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತ ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ವಿಧಾನಸಭಾ ಅಧ್ಯಕ್ಷರು ಅವರಿಗೆ ಕಳೆದುಕೊಂಡ ಎಲ್ಲ ಗ್ರಾಮಸ್ಥರ ಪರವಾಗಿ ತುಂಬಿದ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ದಾಮಣ್ಣ ಮೊದಲು ಒಂದು ಕೊಟ್ಟಿದ್ದು 2 ಸೆಂಟ್ ಘಟಕವನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ವೇದಿಕೆ ಮೇಲಿರುವ ಗ್ರಾಮದ ಎಲ್ಲ ಹಿರಿಯರೇ, ನಮ್ಮ ಅಧಿಕಾರಿಗಳಿಂದ ಹಿಡಿದು ಎಲ್ಲ ಗ್ರಾಮದ ಹಿರಿಯರೇ ಮತ್ತು ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು, ಭಾಳಷ್ಟು ಬೇಡಿಕೆಗಳನ್ನು ಹೇಳಬೇಕಂತ ನಾವು ಆದಷ್ಟು ಮೋದಿನ ಕೆಲಸ ಏನು ಕೇಳೋದಿಲ್ಲ. ಭಾಳ ರೊಕ್ಕ ಕೊಟ್ಟವಿ ಅಂತ ಬಂದಿದ್ದೆ, ಭಾಳ ರೊಕ್ಕ ಕೊಟ್ಟವಿ. ಇದು ಒಂದ್ಸಲ ಹಗಲೆಲ್ಲ ಕೇಳ್ತಾರೆ, ಅದಕ್ಕೆ ಒಂದ್ಸಲ ಮಾಡಿಬಿಡೋಣ ಅಂತಾರೆ. ಕಾಂಕ್ರೀಟ್ ರೋಡ ಮಾಡಿಬಿಡೋಣ. ಸುಮಾರು 800 ಮೀಟರ್ 150 ಮೀಟರ್ ಅಂದ್ರೆ 1 ಕಿಲೋಮೀಟರ್ 150 ಮೀಟರ್ ಕಡಿಮೆ, ಅಷ್ಟು ದೊಡ್ಡ ರೋಡು. ಆಮೇಲೆ ಮುಂದೆ ಅದು ಡಾಂಬರ್ ಮಾಡ್ತೀವಿ ಸರ್. 575 ಸರ್, 5 ಮಾಡ್ತೀವಿ ಸರ್. ಊರ್ ಲಿಮಿಟ್ ಇದೆ ಸರ್, 5 ಮೀಟರ್ ಅಗಲ ಮಾಡ್ತೀವಿ ಸರ್. ಡಾಂಬರ್ ಎಷ್ಟು ಮಾಡ್ತೀವಿ? ಡಾಂಬರ್ ಒಂದು 400 ಮೀಟರ್ ಮಾಡ್ತೀವಿ ಸರ್. ಉಳಿಸಿದ್ದು ನೀವು ಕಾಂಗ್ರೆಸ್ ಡಾಂಬರ್ಗಳು ರೋಡ್ ಇಲ್ಲಿ ಒಳಗೆ ಬರ್ತದೆ. ಒಂದ್ಸಲ ಪರ್ಮನೆಂಟ್ ರೋಡು ಒಂದ್ಸಲ ನಮ್ಮಲ್ಲಿ ಫೈನ್ ಆಗಿ ಆಗ್ತದೆ. ಇನ್ನೂ ಘಟ ನನ್ನ ಸಲುವಾಗಿ ಇನ್ನೂ ಓಡಿಸ್ಕೊಂಡೆ. ಅದಕ್ಕೆ SCP TSP ಒಳಗೆ ಅದೊಂದು ನೆನಪು ಮಾಡಪ್ಪ, ಮುಂದೆ ಎಷ್ಟಾಕತ್ತೆ ಹೇಳು, ಅದನ್ನು ಕೂಡ ಹಾಕ್ಬೇಕು. ಯಾಕಂದ್ರೆ ಅರ್ಧ ಮಾಡಿದ್ರೆ ಮತ್ತೆ ಏನು ಇದು ಆಗಲ್ಲ. ಮಾಡಿದ್ರು ಏನು ಕೂಡ ಅರ್ಧ ಮಾಡಿದ್ರು ಅಂತೀವಿ. ಅದಕ್ಕೆ ಅದು ಕೂಡ ಕಂಪ್ಲೀಟಾಗಿ ಮಾಡಿಕೊಡ್ತಾನೆ. ಸ್ವಲ್ಪ ಸಮಯ ಕೊಡಿ. ಅದ್ರ ಜೊತೆಗೆ ಬಸವಣ್ಣನ ಗುಡಿಗೆ ಹಿಂದಿನ ಸಲ ಕರ್ಕೊಂಡು ಹೋಗಿದ್ವಿ, ತೋರಿಸಿದ್ವಿ. 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ. ಇದೇ ಒಂದು ಗುಡಿ ಲಾಸ್ಟ್ ನಾವಿನ್ನು ಏನು ಕೇಳೋದಿಲ್ಲ ಅಂತ ಹೇಳಿದ್ವಿ. ಇನ್ನು 5 ಲಕ್ಷ ನೀವು ಎಷ್ಟು ಹಾಕ್ತೀವಿ ಅದನ್ನು ನೋಡ್ತಾನೆ ನಾನು. 20 ಲಕ್ಷ ಶಬಾಷ್. ಒಂದು ಚಪ್ಪಾಳೆ ಹೊಡಿದಪ್ಪ ಎಲ್ಲರೂ. ನಾನು ಹೇಳಿದ್ದಪ್ಪ, ನಮ್ಮದು ಪ್ರಾರಂಭ. ನಮ್ಮ ದುಡ್ಡು ಏನಂದ್ರೆ ಉಪ್ಪಿನಕಾಯಿ ಇದ್ದಂಗೆ, ಊಟ ನಿಮ್ಮದು, ಉಪ್ಪಿನಕಾಯಿ ನಮ್ಮದೇ. ನಾನು ಮಂತ್ರಿ ಇದ್ದಾಗ 6 ಜನಕ್ಕೆ ದುಡ್ಡು ಭಾಳ ಕಷ್ಟ ಕೊಡ್ತಾರೆ. ಆದ್ದರಿಂದ ಇದ್ರೊಳಗೆ ಏನಾಗ್ತೈತಿ, ನಿಮಗೆ 5 ಲಕ್ಷ ಕೊಡ್ತೇನೆ ಅಂತ ಹೇಳ್ತಾರಲ್ಲ, 5 ಲಕ್ಷ ನಿಮಗೆ ನೇರವಾಗಿ ಅದು ಇಂಜಿನಿಯರ್ಗಳ ಕಡೆ ಹೋಗಿ ಟೆಂಡರ್ ಆಗಿ ಅವನು ಯಾರೋ ಬಂದು ಅವನ ಕಡೆಯಿಂದ ನಾವು ಗುಡಿ ಕಟ್ತದೆ ಅಂತ ಹೇಳಿ ಮತ್ತು ಅವ್ರ ಕಡೆಯಿಂದ ರೊಕ್ಕ ಅದು GST 18% ಹೋಗಿ ಎಷ್ಟು ಹೋಗ್ತಿದ್ದಪ್ಪ 5 ಲಕ್ಷಕ್ಕೆ
ಅಲ್ಲ 5 ಲಕ್ಷಕ್ಕೆ ಎಷ್ಟು ಜಾಸ್ತಿ ಆಗ್ತದೆ? 80,000 1 ಲಕ್ಷ. ಮತ್ತು ಇಂಜಿನಿಯರಿಂಗ್ ಅಲ್ಲಿ ಒಂದು 1 ಲಕ್ಷ ಹೋಗ್ತದೆ. 3 ಬಗೆ ಬರ್ತದೆ. 3 ಬಗೆ ಬರ್ತದೆ. ಅದಕ್ಕೆ ನಾನು ಮಂತ್ರಿ ಇದ್ದಾಗ ಏನ್ ಮಾಡಿದೆ, ಈ ದುಡ್ಡು ನೇರವಾಗಿ ಕಮಿಟಿಗೆ ಹೋಗ್ಬೇಕು. ಕಮಿಟಿಯವರು ತಾವು ದುಡ್ಡು ಹಾಕಿ ಅವರು ಇವರು ಸೇರಿಕೊಂಡು ಅದನ್ನು ಗುಡಿ ಕಟ್ಟಬೇಕು ಅಂತ ಹೇಳಿ ನಿಮ್ಮೂರು ಒಂದಲ್ಲ, ಇಡೀ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯದ ಎಲ್ಲ ದೇವಸ್ಥಾನಗಳಿಗೆ ನೇರವಾಗಿ ಕಮಿಟಿ ದುಡ್ಡು ಹೋಗಿ ಮುಟ್ಟಬೇಕು ಅಂತ ಹೇಳಿ ಮಾಡಿದ್ದು ದೇಶದಲ್ಲಿ ನಾನೇ ಫಸ್ಟು ಅಂತ ಅನಿಸ್ತು. ಇವತ್ತು ಕೂಡ ಮೊನ್ನೆ ಒಂದು ವಾರದಿಂದ 5,80,00,000 ಕೊಟ್ಟಿವಿ. ಅದು ಗುಡಿಗಳಿಗಾಗಿರ್ಬೋದು, ಸಮುದಾಯ ಭವನಗಳಿಗೂ ಸೇರಿಸ್ತೇವೆ.